ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ, ಇದು ಕನ್ನಡ ಪಾಸಿಂಗ್ ಪ್ಯಾಕೇಜ್ ಆಗಿರುತ್ತೆ. SSLC ಮಕ್ಕಳು ಯಾರಿದ್ದೀರಾ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಬಿಕಾಸ್ ಇದು ಪಾಸಿಂಗ್ ಪ್ಯಾಕೇಜಿಗೆ ನೀವು ಇಷ್ಟು ಓದ್ಕೊಂಡ್ರೆ ನೀವು ಪಾಸ್ ಆಗ್ಬೋದು ಮಕ್ಕಳೇ. ನೋಡಿ, ವರ್ಣಮಾಲೆಗಳಿಂದ ಕೊಟ್ಟಿದ್ದಾರೆ. ವರ್ಣಮಾಲೆಯಿಂದ ಅಂತೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಗ್ರಾಂಥಿಕ ರೂಪಗಳನ್ನು ಕೊಟ್ಟಿದ್ದಾರೆ. ಸೊ ನೀವು ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ, ಒಂದು ಕಡೆ ಬರೆದಿಟ್ಕೊಳ್ಳಿ. ಆಲ್ರೆಡಿ ನಿಮ್ಮ ನೋಟ್ಸಲ್ಲಿರುತ್ತೆ, ಅಟ್ಲೀಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಅದನ್ನೇ ದಿನ ರಿಪೀಟ್ ಮಾಡ್ತಾರೆ. ಯಾವುದನ್ನು ಸಾಧ್ಯ ಆಗುತ್ತೋ ಚಿಕ್ಕದನ್ನು ಅದನ್ನು ದಿನ ರಿಪೀಟ್ ಮಾಡ್ತಾಯಿದ್ರೆ ನಿಮಗದು ಮನಸ್ಸಲ್ಲಿ ಕೂತ್ಕೊಂಡ್ಬಿಡುತ್ತೆ. ನೆಕ್ಸ್ಟು ತತ್ಸಮ ತದ್ಭವಗಳು ನೋಡಿ, ಒಂದು ಟೇಬಲ್ ರೀತಿ ಮಾಡಿ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ನೀವು ದಿನ ಅದ್ರ ಒಂದ್ಸಲಿ ಕಣ್ಣಾಡಿಸ್ತಾ ಇದ್ರೆ ಅದರಲ್ಲಿ ಒಂದು ಕ್ವಶನ್ ಕೊಡ್ತಾರೆ ಅಲ್ವಾ. ಸೊ ಗೊತ್ತಿರುತ್ತೆ ನಿಮ್ಗೆ ಇದು ಬರುತ್ತೆ ಅಂತ ಗೊತ್ತಿದ್ದ ಮೇಲೂ ನೀವು ಯಾಕೆ ಓದಬಾರ್ದು. ಸೊ ಅಟ್ಲೀಸ್ಟ್ ಇಷ್ಟು ಓದ್ಕೊಂಡ್ರೆ ನಿಮಗೆ ಇದು 60 ಮಾರ್ಕ್ಸ್ವರೆಗೂ ಸ್ಕೋರ್ ಮಾಡೋಷ್ಟು ಕ್ವಶನ್ಸು ಇಲ್ಲಿಂದ ಬರುತ್ತೆ. ಸೊ ಆದ್ದರಿಂದ ಇದು ಎಲ್ಲರ ಕೈಲೂ ಓದೋಕ್ಕೆ ಸಾಧ್ಯ ಆಗುವಂತಹ ಟಾಪಿಕ್ಸ್ಗಳಾಗಿರುತ್ತೆ. ಸೊ ಇದನ್ನು ನೀವು ಡೈಲಿ ರೆಫರ್ ಮಾಡ್ಕೋಬೇಕು, ಡೈಲಿ ರಿಪೀಟ್ ರಿವಿಷನ್ ಮಾಡ್ತಾ ಇರಬೇಕು. ಆದ್ದರಿಂದ ನಿಮಗೆ ಮಾರ್ಕ್ಸು ತುಂಬ ಚೆನ್ನಾಗಿ ಸ್ಕೋರ್ ಆಗುತ್ತೆ. ನೀವು ದ್ವಿರುಕ್ತಿಗಳು, ಅನುಕರಣ ವ್ಯಯಗಳು, ಜೋಡು ನುಡಿಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ದ್ವಿರುಕ್ತಿ ಅಂತಂದರೆ ಒಂದೇ ಪದ 2 ಸಲ ಬರೋದಲ್ವ. ಅನುಕರಣ ವ್ಯಯ ಅಂತಂದರೆ ಸೊ ಅನುಕರಣೆ ಇರ್ತಕ್ಕಂಥದ್ದು. ಜೋಡಿ ನುಡಿ ಅಂತಂದರೆ 2 ಬೇರೆ ಬೇರೆ ಪದಗಳು ಒಟ್ಟೊಟ್ಟಿಗೆ ಹೇಳೋದನ್ನು ಜೋಡು ನುಡಿ ಅಂತ ಹೇಳ್ತಾರೆ. ನೋಡಿ, ಇದು ಈಸಿ ಅಲ್ವಾ, ಇದೆಷ್ಟು ಈಸಿಯಾಗಿ ನೆನ್ಪಿಟ್ಕೋಬೋದು. ಸೊ ಅದೇ ರೀತಿ ನಿಮಗೆ ಬೇರೆ ಭಾಷೆಯಿಂದ ಬಂದಂತಹ ಪದಗಳನ್ನ ಅನ್ಯದೇಶೀಯ ಪದ ಅಂತ ಕರೀತಾರೆ. ಸೊ ಗ್ರೀಕ್ ಮತ್ತು ರೋಮನಿಂದ ಆಗಿರ್ಬೋದು, ಪಾರ್ಷಿಯನ್ನಿಂದ ಆಗಿರ್ಬೋದು, ಅರಬ್ಬಿ, ಪೋರ್ಚುಗೀಸ್, ಉರ್ದು, ಹಿಂದೂಸ್ತಾನಿ, ಇಂಗ್ಲೀಷ್, ಈ ಎಲ್ಲ ಲ್ಯಾಂಗ್ವೇಜಸ್ನಿಂದ ನಾವು ಕನ್ನಡಕ್ಕೆ ಕೆಲವೊಂದಷ್ಟನ್ನು ಬಳಸ್ಕೊಂಡಿದ್ದೀವಿ. ಸೊ ಆ ಉಪಯೋಗಿಸೋಂತಹ ಪದಗಳನ್ನ ನೀವು ಐಡೆಂಟಿಫೈ ಮಾಡೋದನ್ನು ಕಲಿಬೇಕಾಗತ್ತೆ. ನೆಕ್ಸ್ಟ್ ನೋಡಿದ್ರೆ ವಿಭಕ್ತಿ ಪ್ರತ್ಯಯಗಳು ಮತ್ತು ಕಾರಕಾರ್ಥಗಳು ತುಂಬ ಇಂಪಾರ್ಟೆಂಟ್. ಪ್ರತ್ಯಯಗಳು ಏನಿದೆ, ಸಪ್ತಮಿ ವಿಭಕ್ತಿ ಪ್ರತ್ಯಯಗಳು ಹಳೆಗನ್ನಡದ್ದಾಗಿರ್ಬೋದು, ಹೊಸಗನ್ನಡದ್ದಾಗಿರ್ಬೋದು, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಅದನ್ನು ರೆಫರ್ ಮಾಡ್ಕೊಳ್ಳಿ. ನೋಡಿ, ಸಂಧಿಗಳನ್ನ ನೀವು ರೆಫರ್ ಮಾಡ್ಕೊಳ್ಳಿ. ಸಂಧಿಗಳಿಗೆ ಅದೇ ಆದಂತಹ ಕ್ಲೂಸ್ ಇರುತ್ತೆ, ನಿಯಮಗಳಿರುತ್ತೆ. ಸೊ ಅದರಿಂದ ನೀವು ಆರಾಮಾಗಿ ಐಡೆಂಟಿಫೈ ಮಾಡ್ಬೋದಾಗತ್ತೆ. ಅದನ್ನು ಬಿಡಿಸೋದು ಮತ್ತು ಅದು ಯಾವ ಸಂಧಿ ಅಂತ ಬರೆಯೋದು ತುಂಬ ಈಸಿ ಇದೆ ನೋಡಿ. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಜಸ್ತ್ವ ಸಂಧಿ, ಶುತ್ವ ಸಂಧಿ, ಅನುನಾಸಿಕ ಸಂಧಿ. ಸೊ ಇದಿಷ್ಟು ಅದರದ್ದೇ ಆದಂತಹ ಕೆಲವೊಂದಷ್ಟು ನಿಯಮಗಳಿರುತ್ತೆ. ಅದನ್ನು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ಸಂಧಿಗಳನ್ನ ಐಡೆಂಟಿಫೈ ಮಾಡ್ಬೋದು. ಸಮಾಸಗಳು ಅಷ್ಟೇ, ತುಂಬ ಈಸಿ ಸಮಾಸಗಳಂತೂ. ಸಂಧಿಗಿಂತ ಸಮಾಸಗಳು ಈಸಿ ಅನಿಸುತ್ತೆ. ಸೊ ಬಿಡಿಸಿ ಬರಿಬೇಕು. ಸಮಾಸಗಳನ್ನ ಬಿಡಿಸೋ ರೀತಿ ಬೇರೆ ಥರ ಇರುತ್ತೆ, ಸಂಧಿಗಳನ್ನ ಬಿಡಿಸೋ ರೀತಿಯೇ ಬೇರೆ ಥರ ಇರುತ್ತೆ. ನೋಡಿ, ತತ್ಪುರುಷ ಸಮಾಸ, ಕರ್ಮಧಾರೆ ಸಮಾಸ, ದ್ವಿಗು ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ, ಬಹುವ್ರೀಹಿ ಸಮಾಸ. ನೋಡಿ, ಅದಕ್ಕೊಂದಷ್ಟು ಎಕ್ಸಾಂಪಲ್ಸ್ಗಳು. ಅಟ್ಲೀಸ್ಟ್ ಈ ಎಕ್ಸಾಂಪಲ್ಸ್ಗಳನ್ನ ನೋಡಿಕೊಂಡ್ರೆ ಯಾವ ಸಮಾಸದಿಂದ ಯಾವ ಎಕ್ಸಾಂಪಲ್ ಅಂತ ನಿಮಗೆ ಎಕ್ಸಾಮಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು ಕಂಠಪಾಠ ಪದ್ಯಗಳನ್ನ ನೋಡ್ಕೊಳ್ಳಿ, ಬೈಹಾರ್ಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರೂ ಇಷ್ಟೊತ್ತಿಗೆ ಬೈಹಾರ್ಟ್ ಮಾಡಿರ್ತೀರ. ಒಂದು ವಾಕ್ಯದ ಪ್ರಶ್ನೆಗಳನ್ನ ನೀವು ನೋಡ್ಬೋದು, ಸುಮಾರು ಪ್ರಶ್ನೆಗಳಿರುತ್ತೆ. ಒಟ್ಟು 7 ಪ್ರಶ್ನೆ, 7 ಮಾರ್ಕ್ಸಿಗೆ. ಇದರಿಂದ ಖಂಡಿತವಾಗ್ಲೂ ಬರುತ್ತೆ ಮಕ್ಕಳೇ. ಎಲ್ಲ ಒಂದೊಂದೇ ಲೈನ್ ಇದೆ. ಎಷ್ಟು ಈಸಿಯಾಗಿದೆ ಅಂತಂದರೆ ನೀವು ಆರಾಮಾಗಿ ದಿನಕ್ಕೆ 10 ಪ್ರಶ್ನೆ ಓದ್ಕೊಳ್ಳಿ ಸಾಕು. ಬೈಹಾರ್ಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ, ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ ಮಾಡಬೇಡಿ. ಸೊ ನೋಡಿ, ದಿನಕ್ಕೆ 10 ಪ್ರಶ್ನೆ ನೀವು ಕ್ಲಾಸ್ ವರ್ಕಲ್ಲಿ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ, ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ, ವಿಡಿಯೋ ನೋಡ್ಕೊಂಡು ಪಾಸ್ ಮಾಡಿಕೊಂಡು. ಸೊ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ದಿನಕ್ಕೆ 10, 15, 20 ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಶ್ನೆಗಳನ್ನ ನೀವು ಬೈಹಾರ್ಟ್ ಮಾಡಲೇಬೇಕು. ನೋ ಆಪ್ಷನ್. ನಿಮ್ಗೆ ಆಲ್ರೆಡಿ ಟೈಮ್ ಟೇಬಲ್ ಬಂದಿರೋದ್ರಿಂದ, ತುಂಬ ಕಮ್ಮಿ ಸಮಯ ಇರೋದ್ರಿಂದ ನೀವು ದಿನಗಳನ್ನ ಕೌಂಟ್ ಮಾಡಿಕೊಂಡು ಟೈಮ್ ಟೇಬಲ್ ಹಾಕ್ಕೊಂಡು ನೀವು ರೀಡ್ ಮಾಡಲೇಬೇಕಾಗಿರುತ್ತೆ. ನಾಟ್ ಓನ್ಲಿ ಕನ್ನಡ, ಬೇರೆ ಸಬ್ಜೆಕ್ಟ್ಸ್ಗಳಿಗೂ ಕೂಡ ನಾನು ಇದೇ ರೀತಿ ಪಾಸಿಂಗ್ ಪ್ಯಾಕೇಜ್ನ ಕೊಡ್ತೀನಿ. ಸೊ ನೀವು ರೆಫರ್ ಮಾಡ್ಕೊಳ್ಳಿ. ಇದನ್ನೇ ನೋಡಬೇಕು ಅಂತ ಏನಿಲ್ಲ. ನಿಮಗೆ ನಿಮ್ಮ ಶಾಲೆಗಳಲ್ಲೂ ಕೂಡ ನಿಮ್ಮ ಟೀಚರ್ಸ್ ಖಂಡಿತವಾಗ್ಲೂ ಹೇಳಿರ್ತಾರೆ. ಅಟ್ಲೀಸ್ಟ್ ಅದನ್ನಾದರೂ ಫಾಲೋ ಮಾಡಿ. ಇದು ಸುಮ್ಮನೆ ರೆಫರೆನ್ಸಿಗಷ್ಟೇ.
ನೀವು ಇದನ್ನೇ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಅಂತ ಏನಿಲ್ಲ. ಸೊ ನಿಮ್ಗೆ ಯಾವ ಪಾಸಿಂಗ್ ಪ್ಯಾಕೇಜ್ ಸಿಕ್ಕಿದ್ರೂ ಪರವಾಗಿಲ್ಲ, ನೀವು ತೊಗೊಂಡು ರೆಫರ್ ಮಾಡ್ಕೋಬೋದು. ಅಟ್ಲೀಸ್ಟ್ ಸ್ಕೂಲಲ್ಲಿ ಹೇಳಿರೋದನ್ನಾದರೂ ರೆಫರ್ ಮಾಡ್ಕೋಬೋದು. ಅದು ಆಗಿಲ್ಲ ಅಂತಂದರೆ ರಿಪೀಟೆಡ್ ಕ್ವಶನ್ಸನ್ನೇ ಯಾವಾಗಲೂ ಕೊಡ್ತಕ್ಕಂಥ ಕ್ವಶನ್ಸನ್ನೇ ಕೊಡ್ತಾ ಇರ್ತಾರೆ ಮಕ್ಕಳೇ, ಅದನ್ನಾದರೂ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು ಒಂದು ಕಡೆ ಲಿಸ್ಟ್ ಮಾಡಿಕೊಂಡು. ಸೊ ಯಾವುದೋ ಒಂದು ರೀತಿಯಲ್ಲಿ ನೀವು ಉತ್ತಮ ಅಂಕಗಳನ್ನ ಪಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡಿ, ಇದಿಷ್ಟು ಕ್ವಶನ್ಸ್ ಏನಿದೆ ಇದರಿಂದ 7 ಮಾರ್ಕ್ಸ್ ಬರುತ್ತೆ. ಎಲ್ಲ ಒಂದೊಂದು ಲೈನ್ ಆನ್ಸರ್ ಆಗಿರೋದ್ರಿಂದ ಕಷ್ಟ ಅನಿಸಲ್ಲ. ನೀವು ಒಂದು ಲೆಸನ್ ಓದೋಕ್ಕೆ ಕೂತ್ಕೊಂಡ್ರಿ ಅಂತಂದರೆ ಅದರಿಂದ ಬಂದಿರತಕ್ಕಂಥ ಗ್ರಾಮರ್ ಆಗಿರ್ಬೋದು, 1 ಮಾರ್ಕ್ ಕ್ವಶನ್ ಆಗಿರ್ಬೋದು, ಬೇರೆ ಯಾವುದೋ ನಮಗೆ ಇನ್ಯಾವುದೋ ಓದಿದ್ರೆ ಈಸಿ ಅನಿಸುತ್ತೆ, ಆ ಲೆಸನಿಂದ ಇದು ಕೊಡ್ಬೋದು ಅನಿಸ್ತಿದೆ ಅಂತಂದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೀವು ಖಂಡಿತವಾಗ್ಲೂ ಓದ್ಬೋದು. ಖಂಡಿತವಾಗ್ಲೂ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಯಾವ ರೀತಿಯಾದರೂ ನೀವು ಟ್ರಿಕ್ಸ್ನ ಉಪಯೋಗಿಸಿ ನೀವು ಓದ್ಕೊಂಡು ನೀವು ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ 6 ಅಂಕಗಳ ಪ್ರಶ್ನೆ ಆಗಿರುತ್ತೆ ಕವಿ ಪರಿಚಯ. ನೋಡಿ, ಸೊ ಕವಿ ಪರಿಚಯ ಇದೇ ಕವಿ ಪರಿಚಯನ ಇಲ್ಲಿ ಟೇಬಲ್ ಮೂಲಕನೂ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಈ ಟೇಬಲ್ನ ಕೂಡ ರೆಫರ್ ಮಾಡಿಕೊಂಡು ನೀವು ನೆನ್ಪಿಟ್ಕೋಬೋದು. ಯಾವ ಪಾಠದಿಂದ ಅಥವಾ ಯಾವ ಪೊಯಮಿಂದ ಬಂದಿದೆ, ಅವರ ಕೃತಿಗಳು, ಕೃತಿಕಾರರು, ಜನ್ಮಸ್ಥಳ ಮತ್ತು ಅವ್ರಿಗೆ ಬಂದಿರತಕ್ಕಂಥ ಪ್ರಶಸ್ತಿ, ಅದಾದ ನಂತರ ಅವರ ಕಾಲ ಎಲ್ಲನೂ ಈ ಟೇಬಲಲ್ಲಿ ಮೆನ್ಷನ್ ಆಗಿದೆ. ಸೊ ನೀವು ಇದನ್ನು ಕೂಡ ರೆಫರ್ ಮಾಡ್ಕೋಬೋದು ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇರುತ್ತೆ. ನೆಕ್ಸ್ಟ್ ಛಂದಸ್ಸಂತೂ ಎಲ್ಲರೂ ಕಲ್ತಿರ್ತೀರ, ಗಣ ವಿಭಾಗ ಮಾಡೋದು ಅಲ್ವಾ. ಸೊ ಛಂದಸ್ಸಿಂದ ಆರಾಮಾಗೆ ನಿಮಗೆ 3 ಮಾರ್ಕ್ಸ್ ಖಂಡಿತವಾಗ್ಲೂ ಬರುತ್ತೆ, ಎಲ್ಲರೂ ಪ್ರಾಕ್ಟೀಸ್ ಮಾಡಿರ್ತೀರ. ಅದಾದ ನಂತರ ಅಲಂಕಾರಗಳು ಅಷ್ಟೇ. ಅಲಂಕಾರಗಳೂ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಸ್ಗಳಿಗೆ ನೀವು ಯಾವ ಅಲಂಕಾರ ಯಾವ ರೀತಿ ಇರುತ್ತೆ ಅದರದ್ದು ಪಾಯಿಂಟ್ಸ್ಗಳು ನೆನ್ಪಿಟ್ಕೊಂಡ್ರೆ ನೀವು ಐಡೆಂಟಿಫೈ ಮಾಡ್ಬೋದು, ಇದು ಈ ಥರದ್ದೇ ಅಲಂಕಾರ ಅಂತ. ಸೊ ಇದರಲ್ಲಿ ಉಪಮೇಯ ಯಾವುದು, ಉಪಮಾನ ಯಾವುದು, ವಾಚಕ ಪದ ಯಾವುದು, ಸಮಾನ ಧರ್ಮ ಯಾವುದು, ಇದನ್ನೆಲ್ಲ ಐಡೆಂಟಿಫೈ ಮಾಡೋದಕ್ಕೆ ನೀವು ಕಲ್ತ್ಕೋಬೇಕು. ಅಟ್ಲೀಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟಲ್ಲಿ ಇರೋದನ್ನಾದರೂ ನೀವು ಕಲ್ತ್ಕೊಳ್ಳೇಬೇಕಾಗತ್ತೆ ಮಕ್ಕಳೇ. ಸೊ ನಿಮಗೆ 3 ಮಾರ್ಕ್ಸ್ ಖಂಡಿತವಾಗ್ಲೂ ಬರುತ್ತೆ. 3-4 ವಾಕ್ಯದ ಪ್ರಶ್ನೋತ್ತರಗಳು ಅಟ್ಲೀಸ್ಟ್ ತುಂಬ ಇರುತ್ತಲ್ವಾ, ಅಟ್ಲೀಸ್ಟ್ ಇಲ್ಲಿ ನಾನೇನು ಕೊಡ್ತಾ ಇದ್ದೀನಿ ಈಗ ಅದನ್ನಾದರೂ ಓದ್ಕೊಂಡ್ರೆ ನಿಮಗೆ ಇದರಲ್ಲೂ ಕೂಡ ನಿಮಗೆ ಮಾರ್ಕ್ಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದನ್ನು ಕೂಡ ರೆಫರ್ ಮಾಡ್ಕೊಳ್ಳಿ. ನೀವು ಪಾಸ್ ಮಾಡ್ಕೊಂಡು ರೆಫರ್ ಮಾಡ್ಕೊಂಡು ಮಾರ್ಕ್ ಮಾಡಿಕೊಂಡು ನಿಮ್ಮ ಕ್ಲಾಸ್ ವರ್ಕಲ್ಲಿ ನಿಮ್ಮ ನೋಟ್ಸಲ್ಲಿ ಬರೆದಿರೋದನ್ನೇ ನಿಮಗೆ ಈಸಿ ಆದರೆ ಅದನ್ನಾದರೂ ಓದಿ. ಅಥವಾ ನಮಗೆ ಇದು ಈಸಿ ಅನಿಸ್ತಿದೆ ನಾವು ಇದನ್ನೇ ಓದ್ತೀವಿ ಅಂತ ಅಂದರೆ ಇದು ಆದರೂ ಓದ್ಬೋದು. ನೆಕ್ಸ್ಟು ಸಪ್ಲಿಮೆಂಟರಿ ರೀಡಿಂಗ್ ಕಡೆಯಿಂದ ಕೂಡ ನಿಮಗೆ ಕ್ವಶನ್ಸ್ ಬರ್ಬೋದು. ಸೊ 8 ಅಂಕಗಳನ್ನ ನೀವು ಇದರಲ್ಲೂ ಕೂಡ ಸ್ಕೋರ್ ಮಾಡ್ಬೋದು ಮಕ್ಕಳೇ. ಸೊ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಗ್ರಾಮರ್ ಡಿಫಿಕಲ್ಟ್ ಅಂತ ಅನಿಸ್ಬೋದು. ರಿಪೀಟ್ ಸಾಲ್ವ್ ಮಾಡ್ತಾಯಿದ್ರೆ ಸೊ ನಿಮಗೇನು ಡಿಫಿಕಲ್ಟ್ ಅಂತ ಅನಿಸಲ್ಲ. ನೆಕ್ಸ್ಟು ಸಂದರ್ಭಗಳು ಯಾವ್ಯಾವ ಸಾಲು ಬರ್ಬೋದು, ಯಾವ್ಯಾವ ವಾಕ್ಯ ಬರ್ಬೋದು ಅಂತಕ್ಕಂಥದ್ದು ಒಂದು ಪಟ್ಟಿನೇ ಇದೆ. ಅಟ್ಲೀಸ್ಟ್ ಆ ವಾಕ್ಯಗಳನ್ನ ನೋಡಿದ್ರೆ ನಿಮಗೆ ನೆನಪಾಗಬೇಕು ಯಾವುದು ಲೆಸನಿಂದ ಬಂದಿದೆ. ಸೊ ಇದ್ರದ್ದು ಆಕಾರ ಕೃತಿ ಯಾವುದು, ಕವಿ ಯಾರು ಹೇಳಿದ್ದು, ಯಾರಿಗೆ ಹೇಳಿದ್ದು ಅಂತ ನೆನಪಾಗ್ತಿದೆಯೋ ಇಲ್ವೋ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಲ್ವಾ. ಸೊ ಆದರೆ ಏನೋ ಒಂದು ಟ್ರಿಕ್ ಯೂಸ್ ಮಾಡಿಕೊಂಡು ನೀವು ಖಂಡಿತವಾಗ್ಲೂ ದಿನ ಅಭ್ಯಾಸ ಮಾಡ್ತಾ ಬಂದರೆ ನಿಮಗೆ ಸ್ಕೋರು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ, ಅಟ್ಲೀಸ್ಟ್ ಇಷ್ಟು ವಾಕ್ಯಗಳು, ಇಷ್ಟು ಸಾಲುಗಳು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಗಾದೆ ಮಾತನ್ನಂತೂ ಕಲ್ತಿರ್ತೀರ. ಫಸ್ಟ್ 2 ಲೈನ್ಸು ಆ್ಯಸ್ ಇಟ್ ಈಸ್ ಅದಕ್ಕೆ ಪೀಠಿಕೆ ಕೊಡಿ, ಗಾದೆಯ ಅರ್ಥ ತಿಳಿಸಿ, ಆಮೇಲೆ ಗಾದೆನ ನೀವು ವಿಸ್ತಾರ ಮಾಡಿ ಬರಿಬೋದಾಗತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಕ್ವಶನ್ ಆನ್ಸರ್ಸ್ ಇದೆ. ಅದಾದ ನಂತರ ಪತ್ರಲೇಖನ ಇರುತ್ತೆ. ಖಂಡಿತವಾಗ್ಲೂ ನೀವು 5th ಸ್ಟ್ಯಾಂಡರ್ಡಿಂದ 4th ಸ್ಟ್ಯಾಂಡರ್ಡಿಂದನೂ ಪತ್ರಲೇಖನ ಬರೆಯೋದನ್ನು ಕಲ್ತಿರ್ತೀರ. ಸೊ ಅದು ಹೆಂಗೆ ಬರಿಬೇಕು, ಆಮೇಲೆ ಬಾಡಿ ಆಫ್ ದಿ ಲೆಟರ್ ಅಂತ ನಾವೇನು ಕರಿತೀವಿ ಆ ವಿಷಯ ನಿರೂಪಣೆ ಮಾಡೋದನ್ನು ಕೂಡ ನೀವು ಚೆನ್ನಾಗಿ ಬರಿಬೇಕು. ಯಾವ ರೀತಿ ಇದೆ ನೋಡಿ, ವ್ಯಾವಹಾರಿಕ ಪತ್ರ ಕೂಡ ಅದ್ರ ನಮೂನೆ ಹಿಂಗಿರುತ್ತೆ, ಅದನ್ನು ರೆಫರ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಪ್ರಬಂಧ ಇರುತ್ತೆ. ಪ್ರಬಂಧ ತುಂಬ ಏನೇನು ಯಾವುದ್ಯಾವ್ದು ಓದಬೇಕು ಅಂತ ಒಂದಷ್ಟು ಲಿಸ್ಟ್ ಇದೆ. ಅಟ್ಲೀಸ್ಟ್ ಈ ಲಿಸ್ಟಿಗಾದರೂ ನೀವು ಪ್ರಿಪೇರ್ ಆದರೆ
ನೀವು ಚೆನ್ನಾಗೇ ಸ್ಕೋರ್ ಮಾಡ್ಬೋದು. ಇಲ್ಲಿ 2 ಮಾದರಿ ಕೊಟ್ಟಿದ್ದಾರೆ. ನೀವು ಪೀಠಿಗೆ ಬರಿಬೇಕು, ವಿಷಯ ವಿವರಣೆ ಮಾಡಬೇಕು, ಅದಾದ ನಂತರ ಉಪಸಂಹಾರ ಮಾಡಬೇಕು, ಅಂತಂದರೆ ಕಂಕ್ಲೂಡ್ ಮಾಡಬೇಕು ಆ ಟಾಪಿಕ್ ಬಗ್ಗೆ. ಸೊ ಇದಿಷ್ಟು ನಿಮ್ಮ ಮೈಂಡಲ್ಲಿ ಇರಬೇಕು. ಅಷ್ಟು ಪ್ಯಾರಾಗಳನ್ನ ಮಾಡಿ ಕೂಡ ನೀವು ಬರಿಬೋದು. ಇದಾಗಿರುತ್ತೆ ಕನ್ನಡ ಪಾಸಿಂಗ್ ಪ್ಯಾಕೇಜ್ ಮಕ್ಕಳೇ. ಸೊ ನಿಮಗೆ ಅನುಕೂಲ ಆಗಿದೆ ಅಂತ ಅನ್ಕೋತೀನಿ. ಅನುಕೂಲ ಆಗಿದ್ದರೆ ರೆಫರ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.